ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ತನ್ನ ಹೊಳಪುಗಳ ನೆನೆನೆನೆದು ಮೈಮರೆತ ರನ್ನವೋ ಬ್ರಹ್ಮ ನೋಡವನು ನಿಜ ಪಿಂಚ ವರ್ಣದೆಣಿಕೆಯಲಿ ತನ್ನನೇ ಮರೆತ ನವಿಲವೊಲು ತನ್ಮಯನೋ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯ ವಿಚಾರವನ್ನು ನಾವು ನೋಡಿದ್ವಿ. ಆ ಸೃಷ್ಟಿಯ ಮಾಯೆಯಲ್ಲಿ ಅಡಕವಾಗಿರುವಂಥ ಸರಸ ವಿರಸದಲ್ಲಿ ಪರಬ್ರಹ್ಮ ವಿಹರಿಸ್ತಾ ಇದ್ದಾನೆ ಅನ್ನೋದನ್ನ ಹೇಳಿದ ಡಿವಿಜಿಯವರು ಕಡೆಯಲ್ಲಿ ಒಂದು ಪದವನ್ನು ಉಪಯೋಗಿಸಿದ್ದಾರೆ, ನಿರ್ಲಿಪ್ತ ಅಂದ್ರೆ ಯಾವುದಕ್ಕೂ ತನಗೆ ಯಾವುದೂ ಸೋಕೋದಿಲ್ಲ, ಯಾವುದು ಸೋಂಕು ಅವನಿಗೆ ಆಗೋದಿಲ್ಲ, ಸಂಪೂರ್ಣವಾಗಿ ತಟಸ್ಥನಾಗಿದ್ದಾನೆ ಅಂತ. ಆ ತಾಟಸ್ಥ್ಯದ ವಿಚಾರವನ್ನು ಮುಂದಿನ ಒಂದು 4-5 ಮುಕ್ತಕಗಳಲ್ಲಿ ಬಹಳ ಹಂತವಾಗಿ ಬಹಳ ಸುಂದರವಾಗಿ ಉದಾಹರಣೆಗಳನ್ನು ಕೊಟ್ಟು ವರ್ಣಿಸ್ತಾರೆ. ಮೊದಲನೆಯ ಒಂದು ಉದಾಹರಣೆ ಡಿವಿಜಿಯವರು ಕೊಡುವಂಥದ್ದು, ಸ್ವರೂಪದಲ್ಲಿ ತಮ್ಮೊಳಗೇ ಇರೋಂಥ ಒಂದು ಶಕ್ತಿಯನ್ನು ಕುರಿತು ತಾವೇ ಆಲೋಚನೆ ಮಾಡ್ತಾ ಇರುವಾಗ, ಸಂಪೂರ್ಣವಾಗಿ ತಮ್ಮಲ್ಲಿ ತಾವು ಮುಳುಗಿ ಹೋದಾಗ ಹೊರಗಿನ ಪ್ರಪಂಚದಲ್ಲಿ ಯಾವ ಒಂದು ಏರುಪೇರುಗಳಾದರೂ ಅದರ ಕಡೆ ನಮಗೆ ಗಮನ ಹೋಗಲ್ಲ. ಸೊ ಹಾಗೆ ತಮ್ಮ ಸ್ವಸೌಂದರ್ಯ ಸ್ವಶಕ್ತಿಯನ್ನು ನೋಡ್ತಾ ಇರೋದು ಹೇಗೆ, ಯಾವ ರೀತಿಯಲ್ಲಿ ಅದನ್ನು ನೋಡಬಹುದು, ಅದಕ್ಕೇನು ಒಂದು ಉದಾಹರಣೆ ಅಂತಂದರೆ, ಒಂದು ನವಿಲು ಅದಕ್ಕೆ ಸುಂದರವಾದಂಥ ನವಿಲು ಗರಿ ಇರುತ್ತೆ ಅಂತ ನಮಗೆ ಗೊತ್ತು ಅಲ್ವಾ, ನಿಜ ಪಿಂಚ. ಅದರಲ್ಲಿ ಅನೇಕ ಬಣ್ಣಗಳಿವೆ. ಆ ಬಣ್ಣಗಳ ಹೊಳಪು ಯಾವ ರೀತಿ ಅಂತಂದರೆ, ಸೂರ್ಯನ ಕಿರಣ ಒಂದು ದಿಕ್ಕಿನಿಂದ ಬಂದರೆ ಒಂದು ಬಣ್ಣ ಕಾಣುತ್ತೆ, ಅದು ಸ್ವಲ್ಪ ಆಚೆ ಈಚೆ ಆದರೆ ಆ ಬಣ್ಣವೇ ಬದಲಾಗುತ್ತೆ. ಈಗ ಹಸಿರಾಗಿ ಕಾಣ್ತಾ ಇರೋವಂಥದ್ದು 1-2 ಡಿಗ್ರಿ ಆಚೆ ಈಚೆ ಸೂರ್ಯನ ಕಿರಣ ವ್ಯತ್ಯಾಸ ಆಯಿತು ಅಂತಂದರೆ ಇನ್ಸಿಡೆಂಟ್ ರೇ ಅಂತೀವಿ. ಆ ಇನ್ಸಿಡೆಂಟ್ ರೇ, ಸೂರ್ಯ ಕಿರಣ ಅದ್ರ ಮೇಲೆ ಬೀಳೋವಂಥ ಆ್ಯಂಗಲ್ 1-2-3 ಡಿಗ್ರಿ ಆಚೆ ಈಚೆ ಆದರೆ ಹಸಿರು ಹೋಗಿ ನೀಲಿ ಕಾಣಿಸುತ್ತೆ. ಅದು ಹೇಗೆ, ಅದು ಯಾವ ರೀತಿಯಲ್ಲಿ ಅದು ಕಾಣಿಸುತ್ತೆ, ಅದರಲ್ಲಿ ವೈಜ್ಞಾನಿಕವಾಗಿ ಫಿಸಿಕ್ಸು ಹೆಂಗೆ ಅಂತ ಕೂಡ ವರ್ಣನೆ ಮಾಡುತ್ತೆ. ಆದರೆ ಹೊರಗಿನಿಂದ ನೋಡೋರಿಗೆ ಹಬ್ಬ ಇದೆಂಥ ಸೌಂದರ್ಯನಪ್ಪ ಅಂತ ಅನಿಸುತ್ತೆ. ಸಪೋಸ್ ನವಿಲು ಆ ನವಿಲ್ಗರಿಯನ್ನು ನೋಡ್ಕೊಳ್ತು ಅಂದ್ಕೊಳ್ಳೋಣ, ತನ್ನದೇ ನವಿಲ್ಗರಿ ಅದು ನೋಡ್ಕೊಳ್ತಾ ಇದೆ, ಅರೆ ಎಷ್ಟು ಚೆನ್ನಾಗಿದೆಯಲ್ಲ, ವರ್ಣದ ಎಣಿಕೆ, ಇದು ಹೀಗಿದೆಯಾ ಅದು ಹಾಗಿದೆಯಾ, ಎಷ್ಟು ಚೆನ್ನಾಗಿದೆ, ಇದು ಆ ಕಡೆಯಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಸೊ ಇದನ್ನು ನೋಡ್ತಾ ತನ್ನನ್ನೇ ತಾನು ಮರೆತ ನವಿಲವೊಲು ಪರಬ್ರಹ್ಮ ಅಂತ. ಸೊ ಈ ಇಡೀ ಸೃಷ್ಟಿಯನ್ನು ತಯಾರು ಮಾಡಿದ ನಂತರ ತನ್ನ ಒಂದು ಭಾಗವನ್ನು ಭಗವಂತ ನೋಡ್ತಾನೆ ಅಂದ್ಕೊಳ್ಳೋಣ. ಈಗ ಭೂಮಿಯನ್ನು ನೋಡ್ದ ಅಂತ ಅಂದ್ಕೊಳ್ಳೋಣ. ಭೂಮಿಯಲ್ಲಿ ನೋಡಿದಾಗ ಭೂಮಿಯಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂತ ಬ್ರಹ್ಮನಿಗೆ ಅನ್ನಿಸ್ಬಹುದು. ಅರೆ ನೋಡು ಇಷ್ಟು ಚೆನ್ನಾಗಿದ್ದಾರೆ ಭೂಮಿಯಲ್ಲಿ ಅಂತ ತನ್ನನ್ನು ತಾನೇ ನೋಡೋಂಥ, ತನ್ನ ಒಂದು ಭಾಗವನ್ನು ತಾನೇ ನೋಡ್ತಾ ಅದರಲ್ಲಿ ತನ್ಮಯನಾಗಿದ್ದಾನೆ. ತತ್ಮಯ ಅಂದರೆ ಅದೇ ತಾನಾಗಿ ಬಿಟ್ಟಿದ್ದಾನೆ. ಯಾವುದರಲ್ಲಿ? ಸೃಷ್ಟಿಯಲ್ಲಿ. ತನ್ನ ಸೃಷ್ಟಿಯೇ ಅದು, ಆದರೆ ತನ್ನ ಸೃಷ್ಟಿಯಲ್ಲಿ ತಾನೇ ಅಷ್ಟು ಸಂಪೂರ್ಣವಾಗಿ ಮಗ್ನನಾಗ್ಬಿಟ್ಟಿದ್ದಾನೆ. ಆ ಮಗ್ನತೆ ಅವನ ಮೈ ಮರೆತಂತೆ ಕಾಣಿಸುತ್ತೆ, ಮೈ ಮರೆತಂತೆ. ಸೊ ಇದು ಒಂದು ಹಂತದ
ನಿರ್ಲಿಪ್ತತೆಯನ್ನು ತೋರಿಸುವಂಥ ತನ್ಮಯತೆ, ತನ್ನನ್ನು ತಾನೇ ನೋಡ್ತಾ, ತನ್ನ ಸೃಷ್ಟಿಯನ್ನು ತಾನೇ ನೋಡ್ತಾ ಮಾಡೋವಂಥದ್ದು. ಸೊ ಇದು ನಾವು ನಿತ್ಯ ಜೀವನದಲ್ಲಿ ಎಷ್ಟೋ ಸರ್ತಿ ನಮಗೆ ಈ ಥರ ಅನಿಸುತ್ತೆ. ನಮ್ಮ ಕೆಲಸಗಳಲ್ಲಿ ನಾವು ಮುಳುಗಿ ಹೋಗಿದ್ದಾಗ, ನಮ್ಮ ಇದರಲ್ಲೇ ನಾವು ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಿಟ್ಟಾಗ ಈ ರೀತಿಯ ಒಂದು ಭಾವ ನಮಗೂ ಕೂಡ ಬರುತ್ತೆ. ಬೇರೆದು ಏನಾದರೂ ನಮಗೆ ಗೊತ್ತಾಗಲ್ಲ. ಸೊ ಅದು ಒಂದು ಹಂತದಲ್ಲಿ ಅಥವಾ ಒಂದು ರೀತಿಯಲ್ಲಿ ವರ್ಣಿಸಬಹುದಾದಂಥ ನಿರ್ಲಿಪ್ತತೆ. ಇನ್ನು ಮುಂದಿನ ಮುಕ್ತಕವನ್ನು ನೋಡೋಣ. ಅದು ಒಂದು ಸಣ್ಣ ವ್ಯತ್ಯಾಸವನ್ನು ತಂದುಕೊಟ್ಟಿದ್ದಾರೆ. ಆದರೆ ಅಲ್ಲೂ ಕೂಡ ಇದೇ ರೀತಿಯ ನಿರ್ಲಿಪ್ತತೆಯನ್ನು ನಾವು ನೋಡ್ತೀವಿ, ಮರೆಯೋದನ್ನು ನೋಡ್ತೀವಿ. ಅದನ್ನು ನೋಡೋಣ ಈಗ. ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತ್ತೆ ಮುಖರದಲ್ಲಿ ಸೊಗಸುಗಳ ಪರಿಯ ಮರೆತೆಲ್ಲವನು ವಿಲಸಿಪಂತೆ ತಾಂ ವಿಶ್ವದಲ್ಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ. ಈಗ ಸಪೋಸಿಂಗ್ ನಾನು ಅಷ್ಟು ಚೆನ್ನಾಗಿಲ್ಲ ಅನ್ಕೋತೀನಪ್ಪ, ನನಗಿಂತ ಸುಂದರವಾಗಿರೋಂಥ ಅದೆಷ್ಟೋ ಜನ ಇದ್ದಾರೆ, ನನಗಿಂತ ದಷ್ಟಪುಷ್ಟವಾಗಿ, ನನಗಿಂತ ಸುಂದರವಾದಂಥ ಮುಖ, ಸುಂದರವಾದಂಥ ಕಣ್ಣು, ಒಳ್ಳೆ ಬಣ್ಣ, ಇವೆಲ್ಲ ಇರೋವಂಥವ್ರು ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ನನಗೇನು ಅನಿಸುತ್ತೆ, ಆ ರೀತಿಯ ಸೌಂದರ್ಯ, ಆ ರೀತಿಯ ಒಂದು ಹೊರ ಇದು ನನಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅವಾಗ ನಾನೇನು ಮಾಡ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತೀನಿ. ನೋಡಿದಾಗ ಇಲ್ಲೆಲ್ಲೋ ಒಂದು ಮೊಡವೆ ಕಾಣಿಸ್ತು, ಅಲ್ಲೆಲ್ಲೋ ಇನ್ನೊಂದೇನೋ ಕಾಣಿಸ್ತು ಅಂದರೆ ಏನೋ ಇದು ಇಲ್ಲದೆ ಹೋದರೆ ಚೆನ್ನಾಗಿರುತ್ತೆ, ಇದು ಹಿಂಗಾಗ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ, ಕೂದಲು ಹಿಂಗೆ ಬಂದುಬಿಟ್ಟಿದೆಯಲ್ಲ, ಇದನ್ನ ಹಿಂಗೆ ಬಾಚ್ಕೊಂಡು ನೋಡ್ತೀನಿ. ಬಾಚ್ಕೊಂಡ್ರೆ ಅದು ನಿಲ್ಲಲ್ಲ. ಸೊ ಅದಕ್ಕೇನು ಮಾಡ್ತೀನಿ, ಅಲ್ಲೇನೋ ಒಂದು ಕ್ಲಿಪ್ಪೋ ಏನೋ ಒಂದು ಹಿಂಗೆ ಹಾಕ್ತೀನಿ, ರೈಟ್. ಸೊ ಹೊರಗಿನಿಂದ ನನ್ನನ್ನು ಹೆಚ್ಚು ಸುಂದರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನವಿಲು ಏನು ಮಾಡ್ತು, ತನ್ನ ಸೌಂದರ್ಯವನ್ನು ನೋಡ್ತಾ ತನ್ನನ್ನು ತಾನು ಮರ್ತೋಯ್ತು. ಈಗ ನಾನು ಬೇರೊಂದು ವಸ್ತುವಿನ ಸಹಾಯವನ್ನು ತಗೊಂಡು ನನ್ನನ್ನು ನಾನು ಹೆಚ್ಚು ಸುಂದರವನ್ನಾಗಿ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಪಡ್ತೀನಿ ಅಂದ್ಕೊಳ್ಳೋಣ. ಅದಕ್ಕೆ ಇಲ್ಲಿ ಡಿ ವಿ ಜಿಯವ್ರು ಕೊಡೋ ಉದಾಹರಣೆ ಒಬ್ಬ ತರುಣಿಯದ್ದು. ಈಗ ಎಲ್ಲ ತರುಣಿಯರು ಸಾಧಾರಣ ತಮ್ಮ ಹೇಗೆ ಕಾಣಿಸ್ತಾರೆ, ಅಪಿಯರೆನ್ಸ್ ಎಲ್ಲ ಸುಂದರವಾಗಿ ಕಾಣಿಸ್ಬೇಕು, ಮೇಕಪ್ ಮಾಡ್ಕೋಬೇಕು ಅನ್ನೋಂಥ ಭರದಲ್ಲಿ ಹೆಚ್ಚಿನ ಜನ ಇರ್ತಾರೆ. ಇರಲ್ಲ ಅಂತಲೂ ಹೇಳ್ಬೋದು. ಆದರೆ ವ್ಯವಹಾರದಲ್ಲಿ ನಂಬಿಕೆಯಲ್ಲಿ ಬಂದಿರೋವಂಥದ್ದು ಏನಂದರೆ, ಸಾಧಾರಣವಾಗಿ ಎಲ್ಲರೂ ಅಲಂಕಾರ ಪ್ರಿಯೆಯರು ಅಂತ ಅಲಂಕಾರ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಲಂಕರಣ ಅನ್ನೋಂಥ ಪದದ್ದು ಕೂಡ ಸ್ವಾರಸ್ಯಕರವಾದಂಥ ಒಂದು ಅರ್ಥ ಇದೆ. ಅಲಂ ಅಂದರೆ ಹೀಗಲ್ಲದ್ದು, ಸಾಕಾಗು, ಇಷ್ಟು ಸಾಕು ಅನ್ನೋವಂಥದ್ದು. ಕರಣ ಅಂದರೆ ಮಾಡೋವಂಥದ್ದು. ಅಂದರೆ ಯಾವುದು ಇಲ್ಲವೋ ಅದು ಕಾಣೋ ಹಾಗೆ ಮಾಡೋದು, ಅಥವಾ ಯಾವುದು ಕಾಣ್ತಿದೆಯೋ ಅದು ಕಾಣದ ಹಾಗೆ ಮಾಡೋದು. ಈಗ ಇಲ್ಲೆಲ್ಲೋ ಒಂದು ಮಚ್ಚೆ ಇದೆ, ಆ ಮಚ್ಚೆ ನೋಡೋಕೆ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಅಲ್ಲಿ ಪೌಡ್ರ್ ಹಾಕ್ಕೊಂಬಿಡೋದು, ಕಾಣಿಸಲ್ಲ. ಈಗ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ದೃಷ್ಟಿ ಬೊಟ್ಟಿಡ್ತಾರೆ, ಅಲ್ಲಿ ಇರಲಿಲ್ಲ, ಮಚ್ಚೆ ಏನು ಇರಲಿಲ್ಲ, ಆದರೆ ಒಂದು ಗೋಧಿ ಬಣ್ಣದ ಅಥವಾ ಬಿಳಿ ಮುಖದ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಅನಿಸುತ್ತೆ. ಅದು ಅಲಂಕರಣ. ಸೊ ಹಾಗೆ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ತರುಣಿಯರು ಇಷ್ಟಪಡ್ತಾರೆ. ಇಷ್ಟಪಟ್ಟಾಗ ಏನು ಮಾಡ್ತಾರೆ, ಕನ್ನಡಿ ಮುಂದೆ ನಿಂತ್ಕೋತಾರೆ, ಮುಖಾರ ಕನ್ನಡಿಯ ಮುಂದೆ ನಿಂತ್ಕೊಂಡು ತನ್ನ ಒಡವೆಗಳ ತಳೆಯುತ್ತ ತೆಗೆಯುತ್ತ, ಸರ ಹಿಂಗೆ ಹಾಕ್ಕೊಂಡ್ಲು, ಹಿಂಗಿದ್ರೆ ಚೆನ್ನಾಗಿರುತ್ತಾ ನೋಡಿದ್ಲು, ಆಮೇಲೆ ತೆಗೆದ್ಲು, ಆಮೇಲೆ ಇನ್ನೊಂದೇನೋ ಹಾಕ್ಕೊಂಡ್ಲು ಕಿವಿಗೆ, ಅದನ್ನು ನೋಡಿದ್ಲು, ಅದನ್ನು ತೆಗೆದ್ಲು. ಸೊ ಹೀಗೆ ಇದನ್ನು ಮಾಡೋಂಥ ಸಂದರ್ಭದಲ್ಲಿ ತನ್ನನ್ನು ತಾನು ಮೈ ಮರೆತಲಂತೆ ತರುಣಿ. ನಮ್ಮಲ್ಲಿ ಈ ಲೇಡಿ ಡಿಲೇ ಅನ್ನೋಂಥದ್ದು ನಾವು ಕೇಳ್ತೀವಿ. ಈ ಡಿಲೇ ಅನ್ನೋ ಪದ ಹೇಗೆ ಬಂತು ಅನ್ನೋದಕ್ಕೆ ತಮಾಷೆಯಾಗಿ ಹೇಳೋದುಂಟು. ಆ ಲೇಡಿ ತನ್ನನ್ನು ತಾನು ಸಿಂಗಾರ ಮಾಡ್ಕೊಳಕ್ಕೆ ಹೋದ್ಲು, ಅದು ಹೆಂಗಾಯ್ತಪ್ಪ ಅಂದರೆ ಲೇಡಿ ಡಿಲೇ ಅಂತ ಆಗೋಯ್ತು. ಹಾಗಾಗಿ ಲೇಡಿ ಅಲಂಕಾರಕ್ಕೆ ಕೂತ್ಕೊಂಡ್ರೆ ಆಗೋದೇನು, ಡಿಲೇನೇ. ಯಾಕೆ ಡಿಲೇ ಆಯಿತು ಅಂದರೆ ತನ್ನನ್ನು ತಾನು ಮರೆತಳು. ಸೊ ಹಾಗೆ ವಿಶ್ವದಲ್ಲಿ ಮೆರೆಯುವನು ಪರಬ್ರಹ್ಮ ಮಂಕುತಿಮ್ಮ. ಸೊ
ತನ್ನದೇ ಆದಂತಹ ಸೌಂದರ್ಯಕ್ಕೆ ತನ್ನದೇ ಆದಂತಹ ಒಡವೆಗಳನ್ನು ಇನ್ನಷ್ಟು ಮತ್ತಷ್ಟು ಬೇರೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೀಗೆ ವೈವಿಧ್ಯಮಯವಾಗಿ ತೊಡಗಿಸ್ಕೊಳ್ತಾ ತಳೆಯುತ್ತಾ ತೆಗೆಯುತ್ತಾ ಬ್ರಹ್ಮ ತನ್ನನ್ನು ತಾನು ಮರೆತಿದ್ದಾನಂತೆ, ನಿರ್ಲಿಪ್ತನಾಗಿದ್ದಾನಂತೆ. ಹೊರಗಡೆ ಏನಾಗ್ತಾ ಇದೆ ಅಂತ ಅವನಿಗೆ ಬೇಡ. ಈಗ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನನ್ನು ತಾನು ಅಲಂಕರಣ ಮಾಡಿಕೊಳ್ತಾ ಇರುವಂತಹ ಒಬ್ಬ ತರುಣಿಯಂತೆ ವಿಶ್ವವನ್ನು ಹೆಚ್ಚು ಸುಂದರವನ್ನಾಗಿಸೋದಿಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡು ಬೇರೆ ಎಲ್ಲವನ್ನೂ ಮರೆತು ನಿರ್ಲಿಪ್ತನಾಗಿದ್ದಾನೆ, ತನ್ಮಯನಾಗಿದ್ದಾನೆ ಅಂತ ಈ 2 ಮುಕ್ತಕಗಳಲ್ಲಿ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ.